ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿಮಗೆಲ್ಲ ಶುಭೋದಯ. ಈ ಒಂದು ಮಾಮ್ ಆ್ಯಂಡ್ ಸನ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಭಾನುವಾರ, ಎಲ್ಲರೂ ಮನೇಲಿದ್ದರು. ಏನು ವೆರೈಟಿಯಾಗಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಇದಕ್ಕಿದ್ದು ಕಾಳಿತ್ತು ನಮ್ಮ ಮನೇಲಿ, ಅವರೆಕಾಳು ಇದಕ್ಕಿದ್ದು ಕಾಳಿತ್ತು. ಸೊ ಇದಕ್ಕಿನ ಬೇಳೆ ಮಾಡೋಣ ಅಂತ ಅಂದ್ಕೊಂಡು, ಸೊ ಇದಕ್ಕಿನ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಹೇಗೆ ಮಾಡೋದು ನಿಮಗೆಲ್ಲ ತೋರಿಸೋಣ ಅಂತ. ಎಲ್ಲರ ಮನೆಯಲ್ಲೂ ಮಾಡೋ ಇದಕ್ಕಿನ ಬೇಳೆ, ಬಟ್ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿಲ್ಲ. ಸೊ ಮಾಡೋಣ ಫ್ರೆಂಡ್ಸ್, ಎಲ್ಲರೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ ಇದಕ್ಕಿನ ಬೇಳೆ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸರಿ, ಬನ್ನಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕಿದ್ದು ಕಾಳು ತೊಗೊಂಡಿದ್ದೀನಿ. ನೆನ್ನೆ ತಾನೇ ನಾಟಿ ಅವರೆಕಾಳು ಫ್ರೆಶ್ ಆಗಿ ತಂದಿದ್ದರು ನನ್ನ ಹಸ್ಬೆಂಡು. ಸೊ ಸುಲಿದು ಅದನ್ನು ಇದಕ್ಕೆ ಈಗ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಸೊ ಇದಕ್ಕಿನ ಬೇಳೆ ಹೇಗೆ ಮಾಡೋದು ಅಂತ ಈಗ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಶ್ ಆಗಿರೋ ಇದಕ್ಕಿದ್ದು ಕಾಳಲ್ಲಿ ಇದಕ್ಕಿನ ಬೇಳೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್ ಮಾಡೋಣ. ಈಗ ಫಸ್ಟು ಒಂದು ಬಾಣಲಿ ತೊಗೊಂಡೆ, ದೊಡ್ಡ ತೊಗೋಬೇಕು ಬಾಣಲಿ. ಸೊ ಸಾರಲ್ವಾ, ಸೊ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತೊಗೊಳ್ಳಿ. ಸೊ 3 ಟೇಬಲ್ ಸ್ಪೂನ್ ಆಯಿಲ್. ಇವಾಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಸೊ ಆಯಿಲ್ ಸ್ವಲ್ಪ ಬಿಸಿ ಆಗಿದ ತಕ್ಷಣ 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು 2 ಬೌಲ್ ಆಗೋಷ್ಟು ಇದಕ್ಕಿದ್ದು ಕಾಳನ್ನ ನೆನ್ನೆ ಇದಕ್ಕಿಟ್ಟಿದ್ವಿ ನಾವು. ಸೊ 2 ಬೌಲ್ ಆಗೋಷ್ಟು ಇದಕ್ಕಿದ್ದು ಕಾಳನ್ನು ನಾನು ಹಾಕ್ಕೊತಾ ಇದ್ದೀನಿ. ಸೊ ಸಾರು ಚೆನ್ನಾಗಿ ಬೇಳೆ ಇದಕ್ಕಿದ್ದು ಕಾಳು ಬೇಳೆ ಚೆನ್ನಾಗಿರಲಿ ಅಂತ. ಸೊ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಳು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಳು ಮುಳುಗೋ ಅಷ್ಟು ನಾವು ನೀರನ್ನ ಹಾಕ್ಕೋಬೇಕು. ಸೊ ಏನಂದರೆ ಇದು ನೀರಲ್ಲೇ ಬೆಂದ್ಕೋಬೇಕಲ್ವ. ಸೊ ಜಾಸ್ತಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ಕಾಳು ಮುಳುಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾರು ಫುಲ್ ನೀರಾಗೋಗ್ಬಿಡತ್ತೆ. ಸೊ ಅದಕ್ಕೆ ನೋಡಿ ಈ ಥರ ಕರೆಕ್ಟಾಗಿ ಮುಳುಗೋಷ್ಟು ಕಾಳು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ನೀರು ಬಿಸಿಯಾಗಿ ಲೈಟಾಗಿ ಕುದೀತಾ ಇದೆ. ಸೊ ಇವಾಗ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಕಾಳು ಉಪ್ಪು ಜೊತೆ ಚೆನ್ನಾಗಿ ಸೇರಿ ಬೇಯಬೇಕು ಅಂತ ನಾನಿಲ್ಲಿ ಕರೆಕ್ಟಾಗಿ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಕಾಳು ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಕಾಳು ಬೆಂದ್ಕೊಳ್ಳಿ. ಈ ಕಡೆ ನಾವು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೋಬೇಕು ಮಸಾಲ ಪ್ರಿಪೇರ್ ಮಾಡೋಕ್ಕೆ. 2 ಟೊಮೊಟೊ ಕ್ಲೀನಾಗಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಇದಕ್ಕಿದ್ದು ಅವರೆಕಾಳು, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಮತ್ತು ಕಾಯಿ ತುರಿ ಇಷ್ಟನ್ನು ನಾವು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಒಂದು ಬಾಣಲಿ ತೊಗೊಂಡು ಇದಕ್ಕೆ 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಜೀರಿಗೆ, ಟೊಮ್ಯಾಟೊ, ಇದಕ್ಕಿದ್ದು ಕಾಳು, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಕಾಯಿ ತುರಿ ಇಷ್ಟನ್ನು ಚೆನ್ನಾಗಿ ಹಾಕಿ ಸೊ ಕ್ಲೀನಾಗಿ ಅದು ಬೇಯೋವರೆಗೂ, ಟೊಮೊಟೊ ಬೇಯೋವರೆಗೂ ಮತ್ತು ಅದರ ಹಸಿ ವಾಸನೆ ಹೋಗಬೇಕು. ಟೊಮೊಟೊ ಕೊತ್ತಂಬರಿ ಸೊಪ್ಪುದು ಎಲ್ಲ ಹಸಿ ವಾಸನೆ ಹೋಗಿ ಮತ್ತು ಇದಕ್ಕಿದ್ದು ಕಾಳು ಕೂಡ ಕ್ಲೀನಾಗಿ ಒಂದು ಸ್ವಲ್ಪ ಉರಿಬೇಕು. ಎಲ್ಲ ಹುರ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ಆರಿಸ್ಕೊಳ್ಳೋಣ ಬನ್ನಿ. ಅದೇ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಸೊ ಬೇಯಬೇಕಂದ್ರೆ ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕಿ ಕೂಡ ನಾವು ಬೇಯಿಸ್ಕೋಬೇಕು. ಜಾಸ್ತಿ ಆಗಬಾರ್ದು, ಯಾಕಂದರೆ ನಾವು ಕಾಳು ಬೇಕು ಒಂದಿಡಿ ಆಲ್ರೆಡಿ ಕಲ್ಲುಪ್ಪು ಹಾಕಿದ್ದೀವಲ್ವ. ಸೊ ಇಲ್ಲಿ ಸ್ಮಾಲ್ ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಹಂಗೆ ನಾವು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಸೊ ಕರ್ಬೇವಿನ ಸೊಪ್ಪು ಹಾಕಿದ್ರೂ ಅದು ರುಚಿ ಸೂಪರಾಗಿ ಬರುತ್ತೆ. ಚೆನ್ನಾಗಿ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಬಿಸಿ ಕಡಾಯಲ್ಲೇ ಬಿಡಬೇಡಿ. ಅದನ್ನು ಒಂದು ಸ್ಟೀಲ್ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ಫುಲ್ ತಣ್ಣಗಾಗುವಾಗೆ ಬಿಡಿ. ಎಲ್ಲನೂ ಹಾಕಿದ್ಮೇಲೆ
ಮ್ಯಾಜಿಕ್ ಮಸಾಲ ಪುಡಿನೂ ಹಾಕ್ತಾಯಿದ್ದೀನಿ. ನಮ್ಮತ್ತೆ ಹೇಳ್ಕೊಟ್ಟಿರೋದು ಈ ಮಸಾಲ ಪುಡಿನ ಹೇಗೆ ಮಾಡೋದು ಅಂತ. ನಾನು ಇನ್ನೊಂದು ಸತಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದನ್ನು ಹಾಕಿದ್ರೆ ಟೇಸ್ಟೇ ಸೂಪರಾಗಿರುತ್ತೆ ಇದಕ್ಕಿನ ಬೆಳೆಗೆ. ಸೊ ಎಲ್ಲ ಮಸಾಲ ಸಾಂಬಾರು ಮತ್ತು ವಾಂಗಿಬಾತು ಮತ್ತು ಏನಾದರೂ ಬಾತುಗಳು ಮಾಡಿದಾಗ ಎಣ್ಣೆ ಬದನೆಕಾಯಿಗೆ ಎಲ್ಲನೂ ಸೂಪರಾಗಿರುತ್ತೆ. ಸೊ ಇದಕ್ಕಿನ ಬೆಳೆಗೂ ಚೆನ್ನಾಗಿರುತ್ತೆ. ಸೊ ನಾನು ಹೇಳಿದ್ನಲ್ಲ ಕಡಾಯಲ್ಲೇ ಬಿಡಬೇಡಿ, ಅದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಆರಕ್ಕೆ ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದ್ದು ಕಾಳು ಇವಾಗ ಬೇಯ್ತಾ ಇದೆ. ಸೊ ಇವಾಗ ಬನ್ನಿ ಟೆಸ್ಟ್ ಮಾಡೋಣ ಬೆಂದಿದೆಯಾ ಇಲ್ವಾ ಅಂತ. ಕಾಳು ನೋಡಿ ಆ ಥರ ಕ್ಲೀನಾಗಿ ಪೀಸ್ ಆಗಬೇಕು. ನಾನು ಪೀಸ್ ಆಗುವಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ತಕ್ಷಣ ಈ ಕಡೆ ನಾನು ಕ್ಲೀನಾಗಿ ಆ ಮಸಾಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ರುಬ್ಕೊಂಡು ಮಸಾಲಾನ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ನೀರು, ಫುಲ್ ನೀರು ಹಾಕ್ಕೋಬೇಡಿ, ಯಾಕಂದರೆ ಇದು ಕುದ್ದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಜಾಸ್ತಿ ಫಸ್ಟೇ ನೀರು ಹಾಕ್ಬಿಟ್ರೆ ಗಟ್ಟಿ ಆದ್ರೂ ನೀರಾಗಿರುತ್ತೆ ಫುಲ್ಲು ಸಾರು. ಸೊ ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಬನ್ನಿ. ಇದು ಚೆನ್ನಾಗಿ ಕುದಿಯಬೇಕು, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡಿ. ಆವಾಗ ಕೈ ಆಡಿಸ್ತಾ ಇರಿ. ಸೊ ಸಾರು ತುಂಬ ಚೆನ್ನಾಗಿ ರೆಡಿ ಆಯಿತು. ಚೆನ್ನಾಗಿ ಕುದ್ದ ಮೇಲೆ ಸಾರು ರೆಡಿ ಆಯಿತು. ಸೊ ನಾನು ಅದಕ್ಕೆ ಇವತ್ತು ಮುದ್ದೆ, ಅನ್ನ, ಇದಕ್ಕಿದ ಬೇಳೆ ಜೊತೆ ತುಂಬ ಚೆನ್ನಾಗಿತ್ತು. ಸೊ ಮುದ್ದೆಗೆ ತುಪ್ಪ ಎಲ್ಲ ಹಾಕಿ ಅನ್ನ ಸಾರು ಅದ್ರ ಮೇಲೆ ತುಪ್ಪ ಹಾಕಿ ತಿಂದರೆ ಸೂಪರಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕಿನ ಬೇಳೆ, ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಫ್ರೆಂಡ್, ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಮತ್ತು ಸಬ್ಸ್ಕ್ರೈಬ್ಸು ಎಲ್ಲ ಚೆನ್ನಾಗಿ ಬರ್ತಾಯಿದೆ ನನಗೆ. ಈ ಥರನೇ ನನ್ನನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ಯಾವಾಗಲೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಹೇಗೆ ತಿಂಡಿ ಮಾಡ್ಬೋದು, ಹೆಂಗೆ ಬರುತ್ತೆ ಅಂತ ನಾನು ಪ್ರತಿದಿನ ತೋರಿಸ್ತಾ ಇರ್ತೀನಿ. ಸೊ ಇನ್ನೂ ಈ ಥರ ವೀಡಿಯೋಸ್ ಬೇಕಾದರೆ ಪ್ಲೀಸ್ ನನಗೆ ಕಮೆಂಟ್ಸ್ ಮಾಡಿ. ಏನಾದ್ರು ತಪ್ಪಿದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.